ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಡಿದ್ದಕ್ಕೆ ಮಹಿಳೆಯರಿಗೆ ತುಂಬ ಲಾಭವಾಗಿದೆ. ಸುಕನ್ಯಾ ಸಮೃದ್ಧಿಯ ಬಗ್ಗೆ ಯೋಜನೆಯನ್ನು ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಮತ್ತು ನನ್ನ ಅಮ್ಮಂದಿಯರಿಗೆ ಹೆಚ್ಚಿನ ಲಾಭವನ್ನು ಕೊಡುತ್ತದೆ. ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಒಂದು ಕುಟುಂಬದಲ್ಲಿ ಒಂದು ಹೆಣ್ಮಗು ಮಾಡ್ಬೋದು, ಇಬ್ಬರಿಗೆ ಮಾಡ್ಬೋದು. ಒಂದು ವೇಳೆ ಇಬ್ಬರು ಹೆಣ್ಮಕ್ಳು ಒಂದು ಟೈಮಲ್ಲಿ ಅವಳಿ ಜವಳಿ ಏನಾದರೂ ಹುಟ್ಟಿದರೆ 3 ಹೆಣ್ಣುಮಕ್ಕಳವರೆಗೂ ಇದು ಮಾಡುವಂಥ ಅವಕಾಶ ಇದೆ. ಇದರ ಅವಕಾಶವನ್ನು ಭಾರತ ದೇಶದ ಹೆಣ್ಣುಮಕ್ಕಳ ಸಲುವಾಗಿ ಜಾರಿಗೆ ತಂದಿದ್ದಾಗ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಂತೇಳಿ ಕೇಳ್ತೀನಿ. ಕಲ್ಯಾಣದ ಬಗ್ಗೆ ಯಾವ ಭಾರತ ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದಿದ್ದು ಅಂತ ಭಾರತವನ್ನ ಕಳೆದ 11 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಯಾವ ಭಾರತ ಸಂಪೂರ್ಣವಾಗಿ ಆರ್ಥಿಕವಾಗಿ ಕುಸಿದೋಗಿತ್ತೋ ಅಂತ ಭಾರತವನ್ನು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿಯನ್ನು ಭಾರತವನ್ನು ಪರಿವರ್ತನೆ ಮಾಡಿದ್ದಾರೆ. ಇದರ ಕೀರ್ತಿ ಪ್ರಧಾನಮಂತ್ರಿ ಸನ್ಮಾನ ನರೇಂದ್ರ ಮೋದಿ ಸಲ್ಲಿಸುತ್ತದೆ. 20 ವರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ವರ್ಕ್ ಮಾಡಿದ್ದೀನಿ. ನನ್ನ ಉದ್ದೇಶ ಚೆಸ್ ಡೆವಲಪ್ ಆಗಬೇಕು ಎಲ್ಲ ಇದರಲ್ಲಿ, ಕಂಟ್ರಿಲಿ ಅಂದರೆ ದೇಶದಲ್ಲಿ, ಅಂದರೆ ಡಿಸ್ಟಿಕ್ಕು, ತಾಲೂಕು ಮಟ್ಟದಲ್ಲಿ. ನಾನು ತಾಲೂಕು ಮಟ್ಟದಲ್ಲಿ ಬೆಳೆಸೋಕ್ಕೆ ಉದ್ದೇಶ ಇದೆ ನನ್ನಲ್ಲಿ. ಅದಕ್ಕೆ ಪ್ರೋತ್ಸಾಹ ಬೇಕು ತುಂಬ. ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ. ಲಾಸ್ಟ್ ಮಂತ್ ಆಂಧ್ರ ಪ್ರದೇಶದಲ್ಲಿ ನಡೆದು ಹೋಗಿ ಬಂದೆ. ನಾನು ಜೊತೆ ಕಲಿಬೇಕು ಅಂತಿದ್ದ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಚೆನ್ನಾಗಿ ಗೆದ್ದ ಬರ್ತೀನಿ. ಸರ್ ಹೇಮಂತ್ ಕುಮಾರ್ ಹೆಚ್ಚುರಿ. ನಾನು 7ನೇ ತರಗತಿಯ ಸೆಂಟೆನ್ಸ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ಅಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಎಂತಕ್ಕೆ ಅಂತಲೇ ಬಂದಿರೋದು, ಇವತ್ತು ಇಂಟರ್ನ್ಯಾಷನಲ್ ಚೆಸ್ ಡೇ. ಅದಕ್ಕೆ ನಾನು ಜಿಲ್ಲೆ ಮಟ್ಟದ ಕಡೆಯಿಂದ ಬಂದಿದ್ದೇನೆ ಆಟ ಆಡಲು. ನನಗೆ ತುಂಬಾ ಖುಷಿಯಾಗಿದೆ. I am Ashwini R. I think pediatrics was the only confusing part. OBG and surgery was okay. Medicine was also okay. Exam was moderate, but paper 1 was a bit difficult, but paper 2 was slight bit easy compared to paper 1. It was better compared to last year. Hi, I am Dr. Aditya Advilkar. This exam that we currently gave, it was for UPSC CMS, that is for UPSC Civil Medical Services. And it was a really nice exam. It consisted of medicine, surgery. It tested basically us as like all the subject and us doctors as holistically. Now hopefully we all pass and head for the interview round. The exam was good, it was decent. It was as usual, nothing new, like the standard was maintained. It wasn't very difficult, it wasn't too easy either. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.